ಆ ಲೈಂಗಿಕ ದೌರ್ಜನ್ಯ ತಡೆಗಟ್ಟಕ್ಕಾಗಿ ಒಂದು ಪೋಕ್ಸೋ ಕಾನೂನನ್ನು ದೇಶಾದ್ಯಂತ ಜಾರಿಗೆ ತಂದಿದ್ದಾರೆ. ಈ ಕಾನೂನು ಎಷ್ಟು ಬಹಳ ಜಟಿಲ ಇದೆ ಅಂತಂದರೆ ನೀವು ದಿನನಿತ್ಯ ನೀವು ಪೇಪರ್ ಓದಿದ್ರೆ ನಿಮಗೆ ಅರ್ಥ ಆಗ್ಬೋದು. ಈ ಒಂದು ಪೋಕ್ಸೋ ಕಾನೂನಲ್ಲಿ ಅವರನ್ನು ಅರೆಸ್ಟ್ ಮಾಡಿದ್ರಂತೆ, ಪೋಕ್ಸೋ ಕಾನೂನಲ್ಲಿ ಅವರನ್ನು ತನಿಖೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ದಿನನಿತ್ಯ ನೀವು ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ. ಈ ಪೋಕ್ಸೋ ಕಾನೂನು ಹೇಳಕ್ಕೆ ಹೋದರೆ ತುಂಬ ವಿಶಾಲವಾಗಿದೆ. ಪೋಕ್ಸೋ ಕಾನೂನು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಮಕ್ಕಳು ಮಾತ್ರ. ಮಕ್ಕಳು ಅಂದರೆ ಯಾರು? 18 ವರ್ಷದ ಒಳಗಿನ ಯಾರ್ಯಾರು ಬರ್ತಾರೆ ಅವರೆಲ್ಲ ಮಕ್ಕಳು ಅಂತೇಳಿ ಕನ್ಸಿಡರ್ ಆಗುತ್ತೆ ಕಾನೂನಲ್ಲಿ. 18 ವರ್ಷ ತುಂಬಿದ್ರೆ ಈ ಕಾನೂನು ಅಪ್ಲೈ ಆಗಲ್ಲ. ಬೇರೆ ಕಾನೂನುಗಳು 18 ವರ್ಷದ ಒಳಗಿನ ಮಕ್ಕಳಿಗೆ ಪೋಕ್ಸೋ ಕಾನೂನು ಅಪ್ಲೈ ಆಗುತ್ತೆ. 18 ವರ್ಷದ ಮಕ್ಕಳ ಒಳಗಿನ ಯಾವ ಥರ ಸೆಕ್ಷುವಲ್ ಹರಾಸ್ಮೆಂಟ್ ಆಗ್ಬೋದು ಮಕ್ಕಳಿಗೆ? ಯಾಕೆ ಈ ಕಾನೂನನ್ನು ಜಾರಿಗೆ ತಂದಿದ್ದಾರೆ ಅಂತಂದರೆ, ಈಗ ಉದಾಹರಣೆಗೆ ಒಂದು ಶಾಲೆಯಲ್ಲಿ ಮಕ್ಕಳು ಓದ್ತಾ ಇರ್ತಾರೆ, ಹೆಣ್ಣಾಗಿರಲಿ ಗಂಡಾಗಿರಲಿ ಇಬ್ಬರಿಗೂ ಕೂಡ ಅಪ್ಲಿಕಬಲ್ ಈ ಕಾನೂನು. ಬರೀ ಹೆಣ್ಮಕ್ಳಿಗೆ ಅಂತಲ್ಲ, ಹೆಣ್ಮಕ್ಳು ಯಾವುದೋ ಶಾಲೆಯಲ್ಲಿ ಓದ್ತಾ ಇರ್ತಾರೆ. ನಿಮಗೆಲ್ಲ ಸ್ಕೂಲಲ್ಲಿ ಹೇಳ್ಬಿಟ್ಟಿದಾರ ಬ್ಯಾಕ್ ಟಚ್ ಮತ್ತೆ ಗುಡ್ ಟಚ್ ಬಗ್ಗೆ ಹೇಳಿದಾರಲ್ಲ. ಈಗ ಉದಾಹರಣೆಗೆ ಬ್ಯಾಕ್ ಟಚ್ ಮಾಡ್ತಾರೆ ಯಾರೊಬ್ರು, ಆ ಬ್ಯಾಕ್ ಟಚ್ ಮಾಡಿದ್ರು ಕೂಡ ಈ ಕಾನೂನಿನ ವ್ಯಾಪ್ತಿಯಲ್ಲಿ ಬರುತ್ತೆ.